ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 45ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 45. ಪುಂಸಾಂ ಗತಿಂ ಮೃಗಯತಾಮಿಹ ಯೋಗ ಮಾರ್ಗೈ ಧ್ಯಾನಾಸ್ಪದಂ ಬಹುಮತಂ ನಯನಾಭಿರಾಮಂ ಪೌಂಸ್ನಂ ವಪುರ್ದರ್ಶ ಯಾನಮನನ್ಯ ಸಿದ್ಧೈ ರೌತ್ಪತ್ತಿಕೈ ಸಮಗೃಣನ್ ಯುತಮಷ್ಟಭೋಗೈಹಿ. ಅನುವಾದ: ಯೋಗ ಮಾರ್ಗವನ್ನು ಅನುಸರಿಸುವವರು ಧ್ಯಾನ ಮಾಡತಕ್ಕ ಭಗವಂತನ ಸ್ವರೂಪವಿದು ಮತ್ತು ಇದು ಯೋಗಿಗಳಿಗೆ ಧ್ಯಾನದಲ್ಲಿ ಆನಂದಕರವೂ ಆಗಿದೆ. ಮಹಾಯೋಗಿಗಳಿಂದ ರುಜುವಾತಾಗಿರುವಂತೆ ಇದು ಕಾಲ್ಪನಿಕವಲ್ಲ, ವಾಸ್ತವಿಕವಾದದ್ದು. ಭಗವಂತನು ಅಷ್ಟಭೋಗ ಭರಿತನಾಗಿರುವನು, ಆದರೆ ಇತರರಿಗೆ ಪರಿಪೂರ್ಣ ಸಮರ್ಪಕವಾಗಿ ಈ ಮಹತ್ ಕಾರ್ಯಗಳು ಸಾಧ್ಯವಾಗವು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಪಾದಗಳ ಬೆರಳುಗಳಿಂದ ತುಳಸಿ ದಳದ ಪರಿಮಳದ ಒಂದು ಗಾಳಿ ಬರುತ್ತಲ್ಲ, ಅದು ಮುನಿಗಳ ಮೂಗಿನ ಹೊಳ್ಳೆಗಳನ್ನು ಪ್ರವೇಶ ಮಾಡಿದಾಗ ಅವರು ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಆಸಕ್ತರಾಗಿದ್ದರೂ ಕೂಡ ಶಾರೀರಿಕವಾಗಿ ಮಾನಸಿಕವಾಗಿ ಏನೋ ಒಂದು ಮಾರ್ಪಾಡಾಗೋದನ್ನು ಅವರು ಗಮನಿಸ್ತಾರೆ. ಅವರಿಗೆ ಆ ಭಗವಂತನ ಸುಂದರ ಮುಖ, ನೀಲಿ ಬಣ್ಣದ ಒಂದು ಕಮಲದ ಹೂ ಹೇಗಿರುತ್ತೋ ಹಾಗೆ ಕಾಣಿಸುತ್ತೆ. ಮತ್ತು ಭಗವಂತನ ಮುಗುಳ್ನಗೆ ಅರಳ್ತಾ ಇರುವಂಥ ಮಲ್ಲಿಗೆ ಹೂ ಥರ ಕಾಣಿಸುತ್ತೆ. ಆಮೇಲೆ ಭಗವಂತನ ಮುಖವನ್ನು ನೋಡಿದ ಮೇಲೆ ಆ ಮುನಿಗಳಿಗೆ ತೃಪ್ತಿ ಅನ್ನೋದು ಸಿಗುತ್ತೆ. ಅಂದರೆ ಅವರು ಪೂರ್ಣ ತೃಪ್ತರಾದರು. ಮತ್ತೆ ಅವನನ್ನು ನೋಡಬೇಕು ಅಂತ ಇಷ್ಟಪಟ್ಟಾಗ ಅವನ ಕಮಲದಂತಹ ಪಾದಗಳ ಉಗುರುಗಳಿರುತ್ತಲ್ಲ ಅದನ್ನು ನೋಡ್ತಾರೆ. ಅದೆಲ್ಲ ಮಾಣಿಕ್ಯಗಳನ್ನು ಅದು ಹೋಲ್ತಾ ಇತ್ತು. ಈ ರೀತಿ ಅವರು ಭಗವಂತನ ದಿವ್ಯ ಶರೀರವನ್ನು ಮತ್ತೆ ಮತ್ತೆ ವೀಕ್ಷಿಸ್ತಾರೆ. ಕೊನೆಗೆ ಭಗವಂತನ ವ್ಯಕ್ತಿ ಲಕ್ಷಣದಲ್ಲಿ ಅವರು ಧ್ಯಾನಮಗ್ನರಾಗ್ತಾರೆ. ಆ ರೂಪವನ್ನು ಇಟ್ಕೊಂಡವರು ಧ್ಯಾನಮಗ್ನರಾಗ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಯೋಗ ಮಾರ್ಗವನ್ನು ಅನುಸರಣೆ ಮಾಡ್ತಾರೋ ಅವರು ಧ್ಯಾನ ಮಾಡಬೇಕಾಗಿರುವಂತಹ ಭಗವಂತನ ಸ್ವರೂಪ ಇದೇನೆ. ಮತ್ತು ಇದು ಯೋಗಿಗಳಿಗೆ ಧ್ಯಾನದಲ್ಲಿ ಆನಂದ ಕೊಡುವಂಥದ್ದು. ಅವರು ಅದಕ್ಕೆ ಯಾವಾಗೆಲ್ಲ ಸಮಯ ಸಿಕ್ಬಿಡುತ್ತೋ ಆಗ ಅವರು ಧ್ಯಾನದಲ್ಲಿ ಕೂತ್ಕೊಂಡ್ಬಿಡ್ತಾರೆ ಯೋಗಿಗಳು. ಯಾಕೆ? ಆ ಧ್ಯಾನದಲ್ಲೇ ಅವ್ರಿಗೆ ಆನಂದ ಸಿಗುವಂಥದ್ದು. ಅದೇ ಭಕ್ತರಿಗಾದರೆ ಭಗವಂತನ ಕಥೆಗಳನ್ನು ಕೇಳೋದ್ರಲ್ಲಿ, ಶ್ರವಣ ಮಾಡೋದ್ರಲ್ಲಿ, ಅವನ ಸೇವೆ ಮಾಡೋದ್ರಲ್ಲಿ, ಅವನ ಬಗ್ಗೆ ಹೇಳೋದ್ರಲ್ಲಿ, ಅದರಲ್ಲೆಲ್ಲ ಭಕ್ತರಿಗೆ ಆನಂದ ಸಿಗುತ್ತೆ ಅಲ್ವಾ? ಆ ರೀತಿ ಅವರವರ ಒಂದು ಸಾಧನೆಯಲ್ಲಿ ಒಂದು ಆನಂದ ಅನ್ನೋದು ಭಗವಂತನಿಂದನೇ ಸಿಗಬೇಕದು. ಮಹಾಯೋಗಿಗಳು ಹೇಳಿರೋ ಪ್ರಕಾರ ಇದು ಕಾಲ್ಪನಿಕನೂ ಅಲ್ಲ, ವಾಸ್ತವಿಕವಾಗಿರುವಂಥದ್ದು. ಭಗವಂತ ನಿಜವಾಗ್ಲೂ ಅಷ್ಟಭೋಗಭರಿತನಾಗಿದ್ದೇನೆ, ಅಷ್ಟೈಶ್ವರ್ಯಗಳು ಅವನಲ್ಲಿ ತುಂಬಿದೆ. ಆದರೆ ಬೇರೆಯವರಿಗೆ ಪರಿಪೂರ್ಣವಾಗಿ ಸಮರ್ಪಕವಾಗಿ ಅಂದರೆ ಈ ಎಲ್ಲ ಕೆಲಸಗಳನ್ನು ಕೂಡ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನ ಕೈಯಲ್ಲಿ ಮಾತ್ರ ಸಾಧ್ಯ ಆಗೋದು. ಮಹತ್ ಕಾರ್ಯಗಳು ಅಂತ ಹೇಳ್ತೀವಲ್ವ, ಅಂದರೆ ಸಾಮಾನ್ಯರು ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಕೆಲಸಗಳನ್ನೆಲ್ಲ ಬರೀ ಭಗವಂತ ಮಾತ್ರ ಮಾಡೋದು ಸಾಧ್ಯ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯೋಗ ಪ್ರಕ್ರಿಯೆಯ ಯಶಸ್ಸನ್ನು ಇಲ್ಲಿ ಬಹಳ ಸೊಗಸಾಗಿ ವರ್ಣಿಸಲಾಗಿದೆ. ಯೋಗ ಮಾರ್ಗವನ್ನು ಅನುಸರಿಸುವವರಿಗೆ ಚತುರ್ಭುಜ ನಾರಾಯಣನ ರೂಪವು ಧ್ಯಾನ ವಸ್ತುವೆಂದು ಇಲ್ಲಿ ನಿಶ್ಚಿತವಾಗಿ ಹೇಳಲಾಗಿದೆ. ಅಂದರೆ ಯಾರು ಯೋಗವನ್ನು ಮಾಡ್ತಾರೋ ಆ ಯೋಗ ಪ್ರಕ್ರಿಯೆ ಇದೆಯಲ್ಲ ಅದರ ಬಗ್ಗೆ ಇಲ್ಲಿ ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯೋಗ ಮಾರ್ಗವನ್ನು ಯಾರು ಅನುಸರಣೆ ಮಾಡ್ತಾರೋ ಅಂಥವರಿಗೆ ಚತುರ್ಭುಜ ನಾರಾಯಣನ ರೂಪ ಇದೆಯಲ್ಲ ಅದು ನಿಜವಾಗ್ಲೂ ಧ್ಯಾನದ ವಸ್ತು. ಅವರು ಧ್ಯಾನ ಮಾಡಬೇಕಾಗಿರುವಂಥದ್ದು ಈ ನಾರಾಯಣನ ರೂಪವನ್ನು ಅನ್ನೋದನ್ನ ಇಲ್ಲಿ ನಿಶ್ಚಿತವಾಗಿ ಹೇಳಿದ್ದಾರೆ. ಈ ನವಯುಗದಲ್ಲಿ ತಥಾಕಥಿತ ಯೋಗಿಗಳು ಎಷ್ಟೋ ಮಂದಿ ಇದ್ದಾರೆ. ಅವರು ಚತುರ್ಭುಜ ನಾರಾಯಣನನ್ನು ಧ್ಯಾನ ವಸ್ತುವನ್ನಾಗಿ ಮಾಡುವುದಿಲ್ಲ. ಅವರಲ್ಲಿ ಕೆಲವರು ಯಾವುದೋ ನಿರಾಕಾರವನ್ನು ಅಥವಾ ಶೂನ್ಯವನ್ನು ಲಕ್ಷ್ಯವಿಟ್ಟು ಧ್ಯಾನಿಸಲು ಪ್ರಯತ್ನಿಸುವರು. ಆದರೆ ನಿಶ್ಚಿತ ಪದ್ಧತಿಯನ್ನು ಅನುಸರಿಸುವ ಮಹಾಯೋಗಿಗಳು ಅದನ್ನು ಮಾನ್ಯ ಮಾಡುವುದಿಲ್ಲ.
ಅಂದರೆ ಈಗಿನ ಹೊಸ ಯುಗದಲ್ಲಿ, ಅಂದರೆ ಈಗಿನ ಕಲಿಯುಗದಲ್ಲಿ ಎಷ್ಟೋ ಜನ ಯೋಗಿಗಳಿದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ, ಈಗ ವೇದಗಳಲ್ಲಿ ಪುರಾಣಗಳಲ್ಲಿ ಏನು ಹೇಳಿದ್ದಾರೆ, ಧ್ಯಾನವನ್ನು ಮಾಡುವಂಥವ್ರು ಚತುರ್ಭುಜ ನಾರಾಯಣನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಕೆಲವರು ಇದನ್ನು ಮಾಡ್ತಾರೆ, ಆದರೆ ಇನ್ನೂ ಕೆಲವರು ಇದ್ದಾರಲ್ಲ, ಅವರು ಯಾವುದೋ ನಿರಾಕಾರವನ್ನು ಅಥವಾ ಶೂನ್ಯ ಇದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡವರು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಿಜವಾಗ್ಲೂ ಯಾವುದನ್ನು ನಿಶ್ಚಿತ ಅಂತ ಹೇಳಿದಾರೋ ಆ ಪದ್ಧತಿಯನ್ನು ಅನುಸರಿಸುವಂಥ ಮಹಾಯೋಗಿಗಳಿರ್ತಾರಲ್ಲ, ಅವರು ಇದನ್ನು ಒಪ್ಕೊಳ್ಳೋದಿಲ್ಲ. ನಿಜವಾದ ಯೋಗ ಮಾರ್ಗದ ವಿಧಾನವಿದು. ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದು, ಏಕಾಂತವಾದ ಮತ್ತು ಪವಿತ್ರವಾದ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಮತ್ತು ಈ ಅಧ್ಯಾಯದಲ್ಲಿ ವರ್ಣಿತವಾದಂತೆ ಆ 4 ಮುನಿಗಳಿಗೆ ಅವನು ಕಾಣಿಸಿಕೊಂಡಂತೆ ಚತುರ್ಭುಜನಾದ ನಾರಾಯಣನನ್ನು ಧ್ಯಾನಿಸುವುದು. ಈ ನಾರಾಯಣ ಸ್ವರೂಪವು ಕೃಷ್ಣನ ವಿಸ್ತರಣೆಯಾಗಿರುತ್ತದೆ. ಆದುದರಿಂದ ಈಗ ಹರಡುತ್ತಿರುವ ಕೃಷ್ಣ ಪ್ರಜ್ಞೆಯ ಆಂದೋಲನವು ನಿಜವಾದುದು ಯೋಗಾಭ್ಯಾಸದ ಅತ್ಯುನ್ನತ ವಿಧಾನವೂ ಆಗಿದೆ. ಇಲ್ಲಿ ಗುರುಗಳು ಯೋಗ ಮಾರ್ಗ ವಿಧಾನ ಹೇಗೆ ಮಾಡಬೇಕು ಯೋಗ ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಏನೇನು ಮಾಡಬೇಕು, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಮೊದಲು ಮಾಡಬೇಕಾಗಿರೋದು ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು, ಆದರೆ ಅದು ಬಹಳ ಕಷ್ಟ. ಆಮೇಲೆ ಏನು ಮಾಡಬೇಕು, ಅದನ್ನು ಇಟ್ಕೊಂಡ್ಮೇಲೆ ಏಕಾಂತವಾಗಿರಬೇಕು ಮತ್ತು ಪವಿತ್ರವಾಗಿರುವಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು, ಮತ್ತು ಇವಾಗ ಈ ಒಂದು ಅಧ್ಯಾಯದಲ್ಲಿ ವರ್ಣನೆ ಮಾಡಿದಾರಲ್ಲ, ಆ 4 ಮುನಿಗಳಿಗೆ ಕಾಣಿಸ್ಕೊಂಡಲ್ಲ ಭಗವಂತ ಚತುರ್ಭುಜ ನಾರಾಯಣನ ರೂಪದಲ್ಲಿ, ಆ ನಾರಾಯಣನನ್ನು ಧ್ಯಾನ ಮಾಡಬೇಕು. ಈ ನಾರಾಯಣ ಸ್ವರೂಪ ಯಾವುದು, ಕೃಷ್ಣನ ಒಂದು ವಿಸ್ತರಣೆನೇ ಆಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಈಗ ಅವರು ಏನು ಪ್ರಚಾರ ಮಾಡ್ತಾ ಇದ್ದಾರೋ ಕೃಷ್ಣ ಪ್ರಜ್ಞೆ ಅಂತ, ಅದರ ಆಂದೋಲನ ನಿಜವಾಗಿರುವಂಥದ್ದು. ಯಾಕಂದರೆ ಕೃಷ್ಣನ ಬಗ್ಗೆನೇ ಅವ್ರು ಹೇಳ್ತಾ ಇರೋದು. ನಾರಾಯಣ ಕೂಡ ಕೃಷ್ಣನ ಒಂದು ವಿಸ್ತರಣೆನೇ ಆಗಿರೋದ್ರಿಂದ ಕೃಷ್ಣ ಪ್ರಜ್ಞೆಯ ವಿಧಾನನೂ ಕೂಡ ಅದೇ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಪರಿಣತ ಭಕ್ತಿ ಯೋಗಿಗಳು ಆಚರಿಸುವ ಕೃಷ್ಣ ಪ್ರಜ್ಞೆಯು ಅತ್ಯುನ್ನತವಾದ ಯೋಗಾಚರಣೆಯಾಗಿದೆ. ಯೋಗಾಭ್ಯಾಸದ ಅನೇಕ ಆಮಿಷಗಳಿದ್ದರೂ ಸಾಮಾನ್ಯ ಮನುಷ್ಯರಿಗೆ ಅಷ್ಟಾಂಗ ಯೋಗ ಸಿದ್ಧಿಗಳನ್ನು ಸಾಧಿಸಲು ಸಾಧ್ಯವಾಗದು. ಆದರೆ ಇಲ್ಲಿ ಆ 4 ಮುನಿಗಳಿಗೆ ಕಾಣಿಸಿಕೊಂಡ ಭಗವಂತನು ಆ 8 ಬಗೆಯ ಯೋಗ ಸಿದ್ಧಿಗಳಿಂದ ಪೂರ್ಣನಾದವನೆಂದು ವರ್ಣಿಸಲಾಗಿದೆ. ಅಂದರೆ ಇವಾಗ ಯಾರು ಭಕ್ತಿ ಯೋಗದಲ್ಲಿ ಎಕ್ಸ್ಪರ್ಟ್ಸ್, ಅಂದರೆ ಒಂದು ಹಂತಕ್ಕೆ ತಲುಪಿರ್ತಾರೋ, ಒಂದು ಉನ್ನತ ಮಟ್ಟಕ್ಕೆ ಏರಿರ್ತಾರೋ ಅಂಥವರು ಆಚರಣೆ ಮಾಡುವಂತಹ ಕೃಷ್ಣ ಪ್ರಜ್ಞೆ ಅನ್ನೋದು ಅತ್ಯುನ್ನತವಾಗಿದೆ. ಕೃಷ್ಣ ಪ್ರಜ್ಞೆ ಅಂತಂದ್ರೆ ಏನು, ನಮ್ಮ ಪ್ರಜ್ಞೆಯಲ್ಲಿ ಸದಾ ಕೃಷ್ಣ ಇರಬೇಕು ಅಂತ. ಏನೇ ಮಾಡ್ತಾ ಇರಲಿ ನಮ್ಮ ಪ್ರಜ್ಞೆಯಲ್ಲಿ ಕೃಷ್ಣ ಇರಬೇಕು. ಭಕ್ತಿಯಲ್ಲಿ ಅದನ್ನೇ ಧ್ಯಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಯಾರು ಎಕ್ಸ್ಪರ್ಟ್ ಆಗಿರ್ತಾರೋ ಅಥವಾ ಒಂದು ಹಂತಕ್ಕೆ ತಲುಪಿರ್ತಾರೋ ಅಂಥ ಭಕ್ತಿ ಯೋಗಿಗಳು ಆಚರಣೆ ಮಾಡುವಂಥ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಅತ್ಯುನ್ನತವಾದಂಥ ಯೋಗಾಚರಣೆ. ಯೋಗಾಭ್ಯಾಸದಲ್ಲಿ ಬೇಕಾದಷ್ಟು ಆಮಿಷಗಳಿದೆ, ಇದಿದ್ರೆ ಇದೇನೋ ಸಿಗುತ್ತೆ ಅನ್ನೋದೆಲ್ಲ ಬೇಕಾದಷ್ಟು ಆಮಿಷಗಳಿದ್ರೂ ಕೂಡ ಸಾಮಾನ್ಯ ಮನುಷ್ಯನಿಗೆ ಈ ಅಷ್ಟಾಂಗ ಯೋಗ ಸಿದ್ಧಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಈ 4 ಜನ ಮುನಿಗಳಿದಾರಲ್ಲ, ಸನತ್ ಕುಮಾರರು, ಅವ್ರಿಗೆ ಕಾಣಿಸ್ಕೊಂಡಿರುವಂಥ ಭಗವಂತ ಇದಾನಲ್ಲ, ಅವ್ನು ನಿಜವಾಗ್ಲೂ ಆ 8 ಬಗೆಯ ಯೋಗ ಸಿದ್ಧಿಗಳಿಂದ ಪೂರ್ಣನಾಗಿರುವಂಥವನು ಅಂತ ಹೇಳಿದ್ದಾರೆ. ಆದರೆ ಸಾಮಾನ್ಯ ಮನುಷ್ಯರು ಮಾಡೋದು ಕಷ್ಟ. ಯೋಗಿಗಳು ಮಾಡ್ತಾರೆ, ಆದರೆ ಸಾಮಾನ್ಯ ಮನುಷ್ಯರು ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಯೋಗ ಮಾರ್ಗದಲ್ಲಿ ಅತ್ಯುನ್ನತ ವಿಧಾನವೆಂದರೆ ಪ್ರತಿದಿನ 24 ಗಂಟೆಗಳ ಕಾಲವೂ ಮನಸ್ಸನ್ನು ಕೃಷ್ಣನಲ್ಲಿ ಏಕಾಗ್ರತೆಗೊಳಿಸುವುದಾಗಿದೆ. ಇದನ್ನು ಕೃಷ್ಣ ಪ್ರಜ್ಞೆ ಎಂದು ಕರೆಯಲಾಗಿದೆ. ನೋಡಿ, ಇಲ್ಲಿ ಗುರುಗಳು ಹೇಳಿದ್ದಾರೆ, ಯೋಗ ಮಾರ್ಗದಲ್ಲಿ ಅತ್ಯುನ್ನತವಾದಂತಹ ಒಂದು ವಿಧಾನ ಯಾವುದಪ್ಪ ಅಂತಂದ್ರೆ, ಅದನ್ನು ಯಾವಾಗಲೂ ಪ್ರತಿದಿನ 24 ಗಂಟೆನೂ ಮನಸ್ಸನ್ನ ಕೃಷ್ಣನಲ್ಲಿ ಏಕಾಗ್ರತೆಗೊಳಿಸೋದು. ಇದು ತುಂಬಾನೇ ಸಿಂಪಲ್ ಆಗಿ ನಾವು ಮಾಡ್ಬೋದಾಗಿರುವಂಥದ್ದು. ಯಾಕೆ ಅಂತಂದ್ರೆ, ಈಗ ನಾವು ಪ್ರತಿದಿನ ನಮ್ಮ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸು ಕೃಷ್ಣನಲ್ಲೇ ಇರಬೇಕು. ಹೇಗೆ ಅದು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಒಬ್ಬ ಹೆಂಗಸು ಗೃಹಿಣಿಯಾಗಿರ್ತಾಳೆ, ಏನು ಕೆಲಸ ಮಾಡಬೇಕು, ಅವಳು ಬೆಳಗ್ಗೆ ಎದ್ರೆ ಸಾಕು, ಮಕ್ಕಳಿಗೆ ಟಿಫನ್ ಮಾಡಬೇಕು, ಗಂಡನಿಗೆ ಮಾಡಬೇಕು, ಅತ್ತೆ ಮಾವಂದ್ರಿಗೆ ಮಾಡಬೇಕು, ಮನೆ ಗುಡಿಸ್ಬೇಕು, ಒರೆಸ್ಬೇಕು, ಆಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇದೆಲ್ಲ ಬೇಕಾದಷ್ಟು ಕೆಲಸ ಇರುತ್ತಲ್ವಾ. ಅಂದರೆ ಇವಾಗ ಇಷ್ಟೆಲ್ಲ ಕೆಲಸ ಮಾಡೋದಿಲ್ಲ, ಎಲ್ಲದಕ್ಕೂ ಕೆಲಸದವ್ರು ಇರ್ತಾರೆ. ಬರೀ ಅಡುಗೆ ಕೆಲಸ ಒಂದು ಮಾಡ್ಬೋದು, ಕೆಲವರು ಅದಕ್ಕೂ ಜನಗಳನ್ನು ಇಟ್ಕೊಂಡಿರ್ತಾರೆ. ಅವಾಗ ನಾವು ಏನು ಕೆಲಸ ಮಾಡಬೇಕು, ಕೂತ್ ಏನಾಗುತ್ತೆ,
ನಮಗೆ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಅದರಿಂದ ನಾವೇ ಆದಷ್ಟು ಮಟ್ಟಿಗೆ ಕೆಲಸ ಮಾಡೋದನ್ನು ನಾವು ಅಳವಡಿಸ್ಕೋಬೇಕು. ಈಗ ಹೆಂಗಾಗೋಗಿದೆ ಅಂತಂದರೆ, ಗೃಹಿಣಿ ಅಂತ ಅನ್ನಿಸ್ಕೊಂಡು, ಅಂದರೆ ಹೌಸ್ ವೈಫ್ ಅಂತ ಅನ್ನಿಸ್ಕೊಂಡು ಸುಮ್ಮನೆ ಕೂತಿರ್ತೀವಿ ನಾವು, ಬೇರೆಯವರಿಂದ ಕೆಲಸ ಮಾಡಿಸ್ತೀವಲ್ವ, ಆ ರೀತಿ ಮಾಡಬಾರ್ದು. ನಾವೇ ಖುದ್ದಾಗಿ ಕೆಲಸ ಮಾಡಿದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಈಗಿರೋದೇ ಜಗತ್ತು ಹಾಗೇನೆ ಅಲ್ವಾ, ಅದಕ್ಕೆ ನಮಗೆ ಕಾಯಿಲೆಗಳು ಜಾಸ್ತಿ. ಅದಕ್ಕೋಸ್ಕರ ಹೇಳಿದೆ. ಈಗ ನಾವು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ. ಈಗ ನಾವು ಬೆಳಗ್ಗೆ ಎದ್ದು ಏನೋ ಒಂದು ಅಡುಗೆ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನು ಮಾಡ್ತಾ ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ಕೊಳ್ಳೋದು. ನಾವೇನಾದರೂ ಗುಡಿಸ್ತಾ ಇರ್ತೀವ, ಆಗಲೂ ಭಗವಂತನ ಒಂದು ಕೀರ್ತನೆ ಆಡ್ತಾ, ಭಜನೆಯನ್ನು ಆಡ್ತಾ ಮಾಡುವಂಥದ್ದು. ಅಂದರೆ ಬರೀ ಹಾಡೋದಲ್ಲ, ಮನಸ್ಸಲ್ಲಿ ಅವನನ್ನು ನೆನಪಿಸ್ಕೊಂಡು ಮಾಡಬೇಕು. ಇದನ್ನು ಮನಸ್ಸನ್ನು ಅವನಲ್ಲಿ ಇಟ್ಕೊಂಡು ನಾವು ಏನು ಕೆಲಸ ಮಾಡ್ತಾ ಇದ್ರೂ ಕೂಡ ಅದು ಕೃಷ್ಣ ಪ್ರಜ್ಞೆ ಆಗುತ್ತೆ. ಅದಕ್ಕೆ ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಇನ್ನೆಲ್ಲೋ ಹೋಗಬೇಕು, ಇನ್ನು ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡು ದೇವ್ರ ಮನೆಯಲ್ಲಿ ಅವನ ಜಪ ಮಾಡಬೇಕು, ಆ ರೀತಿ ಇಲ್ಲವೇ ಇಲ್ಲ. ಆಯಿತಾ? ನಾವು ಏನು ಮಾಡ್ತಾ ಇದ್ರು ಅದನ್ನು ಭಗವಂತನನ್ನು ಸ್ಮರಿಸ್ಕೊಳ್ತಾ ಮಾಡ್ತೀವಲ್ವ, ಅದನ್ನು ಕೃಷ್ಣ ಪ್ರಜ್ಞೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಎಷ್ಟು ಈಸಿ ಅಲ್ವಾ? ನಾವೇನು ಬಿಡೋ ಹಾಗಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ಬೋದು. ನಾವೇನು ಮಾಡ್ತಾ ಇರ್ತೀವೋ ಅಲ್ಲಿ ನಮ್ಮ ಮನಸ್ಸು ಕೃಷ್ಣನಲ್ಲಿ ಕೇಂದ್ರೀಕೃತವಾಗಿರಬೇಕು. ಕೃಷ್ಣನಲ್ಲಿ ಅಂತಂದರೆ ನೀವು ಯಾರನ್ನ ದೈವ ಅಂತ ತಿಳ್ಕೊಂಡಿರ್ತೀರೋ ಆ ಭಗವಂತನ ಪ್ರಜ್ಞೆ ನಿಮ್ಮಲ್ಲಿ ಇರಬೇಕು. ಅವನನ್ನು ನೆನೆಸ್ಕೊಂಡು ನೀವು ಕೆಲಸ ಮಾಡ್ತೀರಲ್ಲ, ಅದು ರಾಮ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಯಾವ ರೂಪ ನಿಮಗಿಷ್ಟನೋ ಅದನ್ನು ನೆನಪಿಸ್ಕೊಂಡು ಭಗವಂತನ ಸ್ಮರಣೆ ಮಾಡೋದು, ಕೇಳ್ತಾ ಮಾಡೋದು, ಅಥವಾ ನಾವೇ ಬಾಯಲ್ಲಿ ಹಾಡ್ತಾ ಮಾಡೋದು, ಅಥವಾ ಭಗವಂತನ ಲೀಲೆ ಯಾವುದಾದ್ರೂ ಒಂದನ್ನು ನೆನಪಿಸ್ಕೊಂಡು ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಕೆಲಸ ಮಾಡೋದು. ಈ ರೀತಿ ಮಾಡೋದನ್ನು ಕೃಷ್ಣ ಪ್ರಜ್ಞೆ ಅಂತ ಕರೀತಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.